ನಮಸ್ತೆ ನನ್ನ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ಸಾಕಷ್ಟು ಜನ ಕೇಳ್ತಾ ಇರ್ತೀರ, ನಮಗೆ ತೊಂದರೆ ಮಾಡಿರ್ತಾರೆ ಅಥವಾ ನಮಗೆ ಮಾಟ ಮಂತ್ರ ಮಾಡಿರ್ತಾರೆ. ಅದನ್ನು ನಾವು ತಡ್ಕೊಳಕ್ಕಾಗಲ್ಲ, ಎಲ್ಲಿ ಹೋದ್ರೂ ಕೆಲಸಗಳು ಆಗ್ತಾಯಿಲ್ಲ, ಅಥವಾ ನಮ್ಮ ಹತ್ರ ಹಣಕಾಸಿಲ್ಲ, ಅಥವಾ ನಮ್ಗೆ ಯಾವುದೇ ರೀತಿ ಶಕ್ತಿ ಇಲ್ಲ ಅಂತ ಹೇಳಿದಾಗ, ಇನ್ನೂ ಕೆಲವ್ರಿಗೆ ಸಾಧಕರು ಕೂಡ ಇದನ್ನು ಕಲ್ತ್ಕೋಬೋದು ಮಾಡಿ. ಕೆಲವೊಂದು ಈ ಥರ ಪ್ರಯೋಗ ಆಗಿರೋರಿಗೆ ಅವ್ರಿಗೆ ಪ್ರಯೋಗ ನಿವಾರಣೆ ಮಾಡ್ಬೋದು. ಇದನ್ನು ಯಾವ ರೀತಿ ಯಾರು ನಿಮಗೆ ತೊಂದರೆ ಮಾಡಿ ಕಳಿಸಿದ್ದಾಗ ನಿಮಗಿರೋ ತೊಂದರೆಗಳನ್ನ ಪರಿಹಾರ ಮಾಡ್ಕೋಬೇಕು. ಮತ್ತು ನಿಮಗೇನು ತೊಂದರೆ ಕೊಟ್ಟಿದ್ದಾರೋ, ಯಾರು ತಾಂತ್ರಿಕರಾಗಿರ್ಬೋದು, ಬೇರೆ ಸಾಧಕರು ಯಾರೇ ಆಗಿ ಮಾಡಿದಾರೋ, ಈ ಮಂತ್ರನ ಮಾಡಿದಾಗ ಅವ್ರಿಗೆ ತಿರುಗಿಸಿ ಹೊಡೆಯೋ ಅಂತ ಈ ಒಂದು ಮಂತ್ರ ಇದು ಸಬರ ಮಂತ್ರ ಅಂತ ಹೇಳ್ತೀವಿ. ಇದು ಭಾಳ ಅದ್ಭುತವಾಗಿ ಭಾಳ ಶಕ್ತಿಶಾಲಿಯಾದಂಥ ಒಂದು ಮಂತ್ರ. ಇದನ್ನು ಆ ಪ್ರಯೋಗನ ಅವ್ರಿಗೆಡೆನೆ ತಿರುಗಿಸಿ ಹೊಡೆದಾಗ ಅವ್ರಿಗೆ ನಿಮಗೇನು ತೊಂದರೆ ಕೊಡಬೇಕು ಅಂತಿರ್ತಾರೋ ಆ ತೊಂದರೆ ಅವರು ಅನುಭವಿಸ್ತಾರೆ. ಬನ್ನಿ, ಇದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡೋಣ. ಯಾರು ನಿಮ್ಮ ಮೇಲೆ ತಂತ್ರನ ಪ್ರಯೋಗ ಆಗಿದ್ದರೆ ಅದಕ್ಕೆ ಬೇಕಾಗಿರೋವಂಥ ವಸ್ತುಗಳು ಮತ್ತು ಮಾಡೋ ಥರದ್ದು ಏನು ಅಂತ. ಅದಕ್ಕೆ ಸ್ವಲ್ಪ ಏನು ಮಾಡಬೇಕು, ಸ್ವಲ್ಪ ಸಾಸಿವೆ ತೊಗೋಬೇಕು, ಸ್ವಲ್ಪ ಉಪ್ಪು ಅಂದರೆ ಕಲ್ಲುಪ್ಪು ತಗೋಬೇಕು. ಕಲ್ಲುಪ್ಪು ತಗೊಂಡು ಈ ಮಂತ್ರನ ಜಪ ಮಾಡಬೇಕು. ಇಲ್ಲಿ ಏನು ನೋಡ್ತಾ ಇದ್ದೀರಾ ಆ ಜಪ ಮಾಡಬೇಕು. ಆ ಮಂತ್ರ ಕೈಯಲ್ಲಿ ಈ ಉಪ್ಪನ್ನು ಮತ್ತು ಸಾಸಿವೆ ಎರಡೂ ತಗೊಂಡು ಮಂತ್ರ ಜಪ ಮಾಡಿ, ಮೊದಲು ಇದನ್ನು ಒಂದು 48 ದಿನಗಳ ಕಾಲ ಇದನ್ನು ಸಿದ್ಧಿ ಮಾಡ್ಕೋಬೇಕು. ಮಂತ್ರ ಹೇಳಿ ಹೇಳಿ ಸಿದ್ಧಿ ಮಾಡ್ಕೊಂಡು ನಿಮ್ಮ ಇದರಲ್ಲಿ ಆ ಒಂದು ಶಕ್ತಿ ತಗೋಬೇಕು. ತದನಂತರ ಇದನ್ನು ಕಾರ್ಯ ಮಾಡಬೇಕಾದ್ರೆ, ಯಾವತ್ತು ನೀವು ಕಾರ್ಯಪ್ರವೃತ್ತರಾಗ್ತೀರಿ, ಯಾವತ್ತು ನೀವು ಒಂದು ಆ ಕಾರ್ಯನ ಮಾಡ್ತೀರಾ, ಯಾರಿಗೆ ತೊಂದರೆ ಆಗಿದೆ ಅಂತ ಇದ್ದಾಗ ಅಂಥವ್ರಿಗೆ ಇದನ್ನು ಅವತ್ತು ಇದನ್ನು ಈ ಉಪ್ಪು ಈ ಒಂದು ಸಾಸಿವೆ ಎರಡನ್ನೂ ಕೈಯಲ್ಲಿ ಇಟ್ಕೊಂಡು, ಯಾರಿಗೆ ತೊಂದರೆ ಆಗಿದೆ ಅಥವಾ ಯಾರು ಒಂದು ಈ ಕಷ್ಟ ಸಿಗಾಕೊಂಡಿದ್ರೆ ಅಂಥವ್ರಿಗೆ ಆ ವ್ಯಕ್ತಿ ಮೇಲೆ 7 ಬಾರಿ ಈ ಮಂತ್ರ ಹೇಳಿಕೊಂಡು ನೀವಾಳಿಸ್ಬೇಕು. ಮತ್ತೊಮ್ಮೆ 7 ಬಾರಿ ಇದನ್ನು ನೀವಾಳಿಸ್ಬೇಕು. ನೀವಾಳಿಸಿ ಅದನ್ನು ಮೊದಲು ಏನು ಮಾಡಬೇಕು, ಒಂದು ಕೆಂಡ ಮಾಡ್ಕೋಬೇಕು. ಸುಮ್ಮನೆ ಹಾಗಲ್ಲ, ಒಂದು ಯಾವುದಾದ್ರು ಒಂದು ಬಾಣಲಿನೋ ಅಥವಾ ಏನೋ ಅದಕ್ಕಿರುತ್ತೆ ಕೆಲವೊಂದು ವಸ್ತುಗಳು, ಅಂಥದ್ರಲ್ಲಿ ಒಂದು ಸ್ವಲ್ಪ ಕೆಂಡ ಮಾಡ್ಕೋಬೇಕು. ಕೆಂಡ ಮಾಡಿ ಅದು ಚೆನ್ನಾಗಿ ದಗ ಅಂತ ಉರಿತಿರ್ಬೇಕು. ಕೆಂಡ ಚೆನ್ನಾಗಾಗಿರಬೇಕು. ಅದು ಚೆನ್ನಾಗಿ ಕೆಂಡ ಆದಷ್ಟು ಇಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಆ ರೀತಿ ಕೆಂಡ ಒಂದು ಆದಾಗ ಈ ಮಂತ್ರನ ಮತ್ತೊಮ್ಮೆ 7 ಬಾರಿ ನಿವಾಳಿಸ್ಬಿಟ್ಟು, ಆ ಒಂದು ವ್ಯಕ್ತಿ ಯಾರಿದ್ದಾರೆ, ಯಾವ ವ್ಯಕ್ತಿಗೆ ತೊಂದರೆ ಆಗಿದೆ, ಯಾವ ವ್ಯಕ್ತಿಗೊಂದು ಈ ರೀತಿ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ, ಅದರಿಂದ ಕಷ್ಟಗಳು ಅನುಭವಿಸ್ತಿರ್ತಾರೆ, ನಾನಾ ರೀತಿ ಅನುಭವಿಸ್ತಿರ್ತಾರೆ ಅಂಥವ್ರಿಗೆ 7 ಬಾರಿ ಇದನ್ನು ನಿವುಳಿಸ್ಬಿಟ್ಟು, ಅದೇನು ಉರಿತಾ ಇರುತ್ತಲ್ಲ ಕೆಂಡ ಮಾಡಿಕೊಂಡಿರ್ತಲ್ವ ಅದರೊಳಗೆ ಹಾಕಬೇಕು. ಈ ಹಾಕಿದ ನಂತರ ಅವ್ರಿಗೇನಾಗುತ್ತೆ, ನಿಮಗೆ ಪ್ರಯೋಗ ಮಾಡಿದಂಥದ್ದು ಅವ್ರಿಗೆ ತೆಗೆದು ಹೊಡೆಯುತ್ತೆ. ಇದು ಇಂದ್ರಿಗೆ ಅವ್ರಿಗೆ ಹೋಗುತ್ತೆ. ತಂತ್ರಗಾರ ಯಾರು ಮಾಡಿರ್ತಾನೆ ಅವನಿಗೆ ತಿರ್ಕೊಂಡು ಹೋಗಿ ಹೊಡೆಯುತ್ತೆ ಅದು. ಅದೇ ರೀತಿ ಇದನ್ನು ಭಸ್ಮದಲ್ಲಿ ಕೂಡ ಮಾಡ್ಬೋದು, ನೀರಲ್ಲಿ ಕೂಡ ಮಾಡ್ಬೋದು. ನೀರಲ್ಲಿ ಕೂಡ ಅದನ್ನು ನಿವುಳಿಸ್ಬಿಟ್ಟು, ಅಂದರೆ ಆ ನೀರು ಕುಡಿಬಾರ್ದು, ಚೆಲ್ಲಬೇಕು ಅದನ್ನೇ ಎತ್ಕೊಂಡೋಗಿ. ಅದೇ ರೀತಿ ಭಸ್ಮದೆಲ್ಲ ಕೂಡ ಭಾಳ ನೋವಿರೋರು, ದೇಹದಲ್ಲಿ ಬಾಧೆ ಇರೋರು, ಅಥವಾ ಕೈಕಾಲು ಆಡ್ತಾ ಇಲ್ಲ, ನಮಗೆ ಕೈಕಾಲಲ್ಲಿ ಸಿಕ್ಕಾಪಟ್ಟೆ ಬಾಧೆ ಇದೆ ಅಂಥ ದೇಹ ಪೂರ್ತಿ ನಮಗೆ ಬಾಧೆ ಇದೆ ಅನ್ನೋರಿಗಾದರೆ ಇದನ್ನು ಭಸ್ಮ ಕೈ ಇಟ್ಕೊಂಡು ಮತ್ತೊಮ್ಮೆ ಒಂದು 7 ಬಾರಿ ಅವರ ದೇಹ ಪೂರ್ತಿ ನಿವುಳಿಸ್ಬಿಟ್ಟು ಅದನ್ನು ಅವರು ಮಲ್ಕೊಳ್ಳೋ ಅಂಥ ಹಾಸಿಗೆ ಮೇಲೆ ಅದನ್ನು ಉದುರಿಸ್ಬೇಕು. ಇಲ್ಲಾಂದರೆ ನಿವುಳಿಸ್ಬಿಟ್ಟು ಕೂಡ ಬಿಸಾಕ್ಬೋದು. ಅಥವಾ ಆ ಒಂದು ಮಲ್ಕೊಳ್ಳೋ ಅಂಥ ಏನು ಒಂದು ಸ್ಥಳ ಇದೆ, ಅಥವಾ ಬಟ್ಟೆ ಏನಿದೆ, ಅಥವಾ ಹಾಸಿಗೆನೋ ಏನೋ ಇರುತ್ತಲ್ಲ, ಸಾಪೆ ಹಾಸಿಗೆ ಏನು ಮಲ್ಕೊಂತ ಅದ್ರ ಮೇಲೆ ಕೂಡ ಸಣ್ಣದಾಗಿ ಸ್ವಲ್ಪ ಹಾಕಿದಾಗ ಅದ್ರ ಮೇಲೆ ಅವರು ಮಲ್ಕೋಬೋದು. ಮಲ್ಕೊಂಡಾಗ ಏನಾಗುತ್ತೆ, ಇವರು ಏನು ನೋವು ಪಡ್ತಿದ್ದಾರೋ, ಏನು ದೇಹ ಬಾಧೆ ಪಟ್ಕೊಳ್ತಾ ಇದ್ದಾರೋ, ಯಾವ ರೀತಿ ಆ ಒಂದು ನೋವನ್ನು ಅವರು ಅನುಭವಿಸ್ತಿದ್ದಾರೋ ಅದನ್ನು ಆ ರೀತಿ ಅವರಿಗೆ ನೋವು ಕೊಡುವಂಥ ಯಾರು ಕಳಿಸಿದಾರೋ ಅದನ್ನು ಆ ಒಂದು ಕ್ಷುದ್ರ ಶಕ್ತಿನ ಅಥವಾ ತಂತ್ರನ ಪ್ರಯೋಗನ ಅದು ಅವ್ರಿಗೆ ಹೋಗಿ ವಾಪಸ್ ಹೋಗುತ್ತೆ. ಯಾಕೆಂದರೆ ಇದೆಲ್ಲ ಭಾಳ ಒಂದು ಇದನ್ನು ಅಂದರೆ ಸ್ವಲ್ಪ ಸಿದ್ಧಿ ಮಾಡ್ಕೋಬೇಕು. ಮತ್ತು ಇದಕ್ಕೆಲ್ಲ ಒಂದು
ದೀಕ್ಷೆ ಅನ್ನೋದಿರಬೇಕು. ಗುರು ದೀಕ್ಷೆ ಇಲ್ಲದೆ ಇವೆಲ್ಲ ಕೆಲಸ ಮಾಡಲ್ಲ. ಯಾಕೆಂದರೆ ಚಿಕ್ಕ ಪುಟ್ಟದ್ದು ನಾನು ಆಗ್ಲಿಂದಾನು ಹೇಳ್ತೀನಿ, ಚಿಕ್ಕ ಪುಟ್ಟದಾದರೆ ಮಾಡ್ಕೋಬೋದು. ಇಂಥದ್ದು ಸ್ವಲ್ಪ ದೊಡ್ಡ ಯಾಕೆ ಮಾಂತ್ರಿಕರದು ಮರಕ್ಕಿಂತ ಮರದ ದೊಡ್ಡದು ಅಂತ ನೋಡಿ, ಆ ರೀತಿ ಇದು ಇದ್ದಾಗ ಏನಾಗುತ್ತೆ, ಇಂಥಕ್ಕೆಲ್ಲ ಭಾಳ ಶಕ್ತಿ ಬೇಕು, ಗುರುವಿಂದ ಆಶೀರ್ವಾದ ಬೇಕು. ಗುರುವಿನ ಆಶೀರ್ವಾದ ಇಲ್ಲದೆ ಯಾವ ಕೆಲಸಗಳು ನಿಮ್ಗೆ ಯಾವ ಮಂತ್ರಗಳು ಕೂಡ ಸಿದ್ಧಿ ಆಗಲ್ಲ. ಹಾಗಾಗಿ ಈ ಮಂತ್ರಗಳೆಲ್ಲ ನೀವು ಸಿದ್ಧಿ ಮಾಡೋಕ್ಕೆ ಮುಂಚೆ ಒಂದು ದೀಕ್ಷೆನೋ ಗುರುವಿನಿಂದ ಒಂದು ಆಶೀರ್ವಾದನೋ ನೀವು ಪಡ್ಕೊಂಡಾಗ ನಿಮಗೆ ಈ ಮಂತ್ರಗಳು ಬಹಳ ಬೇಗ ಸಿದ್ಧಿ ಆಗುತ್ತೆ. ಅಮಾಸೆ ಹುಣ್ಣಿಮೆಗಳಲ್ಲಿ ಮತ್ತು ಗ್ರಹಣಗಳಲ್ಲಿ ಮತ್ತು ಪುಷ್ಯ ನಕ್ಷತ್ರ ಅಥವಾ ಗುರುಪುಷ್ಯ, ರವಿಪುಷ್ಯ ಇಂಥದ್ರಲ್ಲೆಲ್ಲ ಬೇಗ ಸಿದ್ಧಿ ಆಗುತ್ತೆ. ಅಂಥದ್ದು ಮಾಡ್ಬೋದು. ಮತ್ತು ನೀರಲ್ಲಿ ಕೂಡ ನಿಂತು ಈ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡಾಗ ಇನ್ನೂ ಬೇಗ ಸಿದ್ಧಿ ಆಗುತ್ತೆ. ಮತ್ತು ಈ ರೀತಿ ಮಾಡಿದಾಗ ಇದನ್ನು ಮೊದಲು ನೀವಲ್ಲಿ ಕೆಂಡ ಹಾಕ್ತಿಲ್ಲ, ಆ ಥರ ಹಾಕೋಕ್ಕೆ ಮುಂಚೆ ಇಲ್ಲಿ ಒಂದು ಕೂಡ ನೀವು ಧೂಪ ಹಾಕಬೇಕು. ಅಂದರೆ ಸಾಂಬ್ರಾಣಿ ಅಂತ ಏನು ಹೇಳ್ತೀವಿ, ಆ ಧೂಪ ಹಾಕಬೇಕು. ಮೊದಲು ಆ ಧೂಪ ಹಾಕಿ ತದನಂತರ ಅದರ ಮುಂದೆ ಈ ಒಂದು ಪೀಡಿತ ವ್ಯಕ್ತಿ ಅಂದರೆ ಏನು ಮಂತ್ರ ತಂತ್ರಕ್ಕೆ ಒಳಗಾಗಿದ್ದಾರಲ್ಲ ಆ ವ್ಯಕ್ತಿನ ಕೂರಿಸಿ ಅವ್ರಿಗೆ ಈ ರೀತಿ ನಿಲ್ಲಿಸಿ ನೀವು ಆ ಬೆಂಕಿ ಒಳಗಡೆ ಆ ಒಂದು ಉಪ್ಪು ಸಾಸಿವೆ ಹಾಕಿದಾಗ ಆ ನಿವಾರಣೆ ಆಗುತ್ತೆ. ಆ ರೀತಿ ಹಂಗೆ ಮಾಡ್ಬೋದು. ಅಥವಾ ಭಸ್ಮದಲ್ಲಿ ಮಾಡ್ತೀವಿ ನಾವು ಅಂದರೂ ಕೂಡ ಭಸ್ಮದಲ್ಲಿ ಮಾಡ್ಬೋದು. ನೀರಲ್ಲಿ ಮಾಡ್ತೀವಿ ಅಂದಾಗ ಕೆಲವು ಚೆಲ್ಬೋದು. ಅವ್ರಿಗೆ ಜಾಸ್ತಿ ಇದೆ ಅಂದರೆ ಒಂದು ತಂಬಿಗೆ ತುಂಬ ಇಟ್ಕೊಂಡು ಆ ಮಂತ್ರ ಆದಮೇಲೆ ಆ ನೀರಿನಿಂದ ಅವ್ರಿಗೆ ಸ್ನಾನ ಕೂಡ ಮಾಡಿಸ್ಬೋದು. ಮಾಡಿ ಉಫ್ ಅಂತ 3 ಬಾರಿ ಊದಬೇಕಾಗುತ್ತೆ. ಮತ್ತು ತಲೆಯಿಂದ ಕೆಳವರೆಗೂ ಒಂದು ಚಿಟಿಕೆನ ಈ ರೀತಿ ಹೊಡಿಬೇಕಾಗುತ್ತೆ. ಹೊಡೆದಾಗ ಅದು ಹೋಯಿತು ಅಂತ ಅರ್ಥ ಇರುತ್ತೆ. ಈ ರೀತಿ ಮಾಡಿ ನೋಡಿ. ನಿಮ್ಮಲ್ಲಿ ಯಾವುದೇ ನೋವಿರ್ಬೋದು, ಯಾವುದೇ ಒಂದು ಸಂಕಟಗಳಿರ್ಬೋದು, ಈ ಬೇರೆ ಯಾರೋ ಮಾಡಿ ನಿಮಗೆ ಕೊಟ್ಟಿರೋವಂಥದ್ದು ಇದನ್ನು ಮಾಡಿದಾಗ ಅವರಿಗೆ ಹೊಡೆಯುತ್ತೆ ಅಂತ ಹೇಳ್ತಲ್ಲ ಕೆಲವರು, ಭಾಳ ಜನ ಕೇಳ್ತಿರ್ತಾರೆ, ಅವ್ರು ನಾವು ಮಾಡಿದ್ದವ್ರು ಅನುಭವಿಸ್ಬೇಕು ಅಂತ. ಅದು ಏನಾಗುತ್ತೆ, ಅವ್ರಿಗೆ ಹೋಗುತ್ತೆ. ಅದು ಏನು ಕಳಿಸಿದ್ರೆ ಅವ್ರಿಗೆ ಹೋಗುತ್ತೆ. ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು, ದೇಹದಲ್ಲಿರೋ ಅಂಥ ಏನು ನೀವು ನೋವು ಅನುಭವಿಸ್ತಿದ್ದೀರಾ ಆ ನೋವುಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದಾದ್ರೂ ಇದ್ರ ಬಗ್ಗೆ ಮಾತಾಡಿ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.